ನಿನ್ನೆ ಯಾವ ರೀತಿ ಮ್ಯಾಚ್ ನಡೆಯಿತು ಅಂತಂದ್ರೆ ಆಲ್ರೆಡಿ ಎಲ್ಲರೂ ಕನ್ಕ್ಲೂಷನ್ ಬಂದ್ಬಿಟ್ಟಿದ್ರು. ಪಾಕಿಸ್ತಾನದವ್ರು ಏನು ತಿಪ್ಪರ್ಲಾಗ ಹಾಕಿದ್ರು ಕೂಡ ಗೆಲುವು ನಮ್ಮದೇ, ಸೆಲೆಬ್ರೇಷನ್ಗಾಗಿ ಕಾಯ್ತಾ ಇದೀವಿ ಅಂತ ಹೇಳಿ. ಸಹಜವಾಗಿ ಎಲ್ಲರಿಗೂ ಕೂಡ ಡಬಲ್ ಖುಷಿಯಾಗಿದೆ. ಪ್ರಧಾನಿ ಮೋದಿ ಅವರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದರು. ಪಾಕಿಸ್ತಾನವನ್ನ ಬಗ್ಗು ಬಡಿದ ಬೆನ್ನಲ್ಲೇ ಪ್ರಧಾನಿ ಮೋದಿ ಅವರು ಸಂತಸವನ್ನ ವ್ಯಕ್ತಪಡಿಸಿ ಒಂದು ಸಂದೇಶವನ್ನ ತಮ್ಮದೇ ಶೈಲಿಯಲ್ಲಿ ರವಾನೆ ಮಾಡಿದರು. ಆಟದ ಕ್ಷೇತ್ರದಲ್ಲಿಯೂ ಕೂಡ ಆಪರೇಷನ್ ಸಿಂಧೂರ ನಡೆದಿದೆ. ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿರುವ ಉಗ್ರರ ಅಡಗು ತಾಣಗಳ ಮೇಲೆ ನಮ್ಮ ಇಂಡಿಯನ್ ಆರ್ಮಿ ಹೀರೋಸ್ ಅಟ್ಯಾಕ್ ಮಾಡಿ ಅವರ ಹುಟ್ಟಡಗಿಸುವಂತ ಕೆಲಸವನ್ನ ಮಾಡಿದರು. ಆಪರೇಷನ್ ಸಿಂಧೂರ ಅಲ್ಲಿ ಮಾತ್ರ ಅಲ್ಲ, ಗ್ರೌಂಡ್ ಅಲ್ಲೂ ನಡೆದಿದೆ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರದ ಮೂಲಕ ನಿನ್ನೆ ಪಾಕಿಸ್ತಾನಕ್ಕೆ ಅಗೇನ್ ತಕ್ಕ ಉತ್ತರವನ್ನ ಕೊಡುವ ಕೆಲಸ ಆಗಿದೆ. ಅಲ್ಲಿ ಆಪರೇಷನ್ ಸಿಂಧೂರ, ಇಲ್ಲಿ ಆಪರೇಷನ್ ತಿಲಕ. ಆಟದ ಕ್ಷೇತ್ರದಲ್ಲಿ ಆಪರೇಷನ್ ಸಿಂಧೂರ ಒಳ್ಳೆ ಉತ್ತರವನ್ನೇ ಕೊಟ್ಟಿದೆ. ಮೈದಾನದಲ್ಲೂ ಕೂಡ ಆಪರೇಷನ್ ಸಿಂಧೂರ ನಡೆದಿದೆ ಅಂತ ನಿನ್ನೆಯ ಈ ಫೈನಲ್ ಮ್ಯಾಚ್ ಅನ್ನ ಹಾಡಿ ಹೊಗಳಿದ್ದಾರೆ, ಬಣ್ಣಿಸಿದ್ದಾರೆ ಪ್ರಧಾನಿ ಮೋದಿ ಅವರು. ನಿನ್ನೆಯ ಈ ಕುರುಕ್ಷೇತ್ರವನ್ನ ಆಪರೇಷನ್ ಸಿಂಧೂರಕ್ಕೆ ಪ್ರಧಾನಿ ಮೋದಿ ಅವರು ಹೋಲಿಸಿ, ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ಶತ್ರುಗಳಿಗೆ, ಉಗ್ರರಿಗೆ ಯಾವ ರೀತಿಯ ಉತ್ತರವನ್ನ ಕೊಟ್ಟಿದ್ವೋ, ನಿನ್ನೆ ಕ್ರೀಡಾ ಕ್ಷೇತ್ರದಲ್ಲಿಯೂ ಕೂಡ, ಗ್ರೌಂಡ್ ಅಲ್ಲಿಯೂ ಕೂಡ ನಮ್ಮ ಭಾರತೀಯ ಕ್ರಿಕೆಟ್ ಆಟಗಾರರು ಅದೇ ರೀತಿಯ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪ್ರಧಾನಿ ಮೋದಿ ಅವರು ನಿನ್ನೆ ಪಾಸ್ ಮಾಡಿದ್ದಾರೆ. ಟೀಂ ಇಂಡಿಯಾಕ್ಕೆ ತಮ್ಮದೇ ಶೈಲಿಯಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ ಅವರು. ಆಪರೇಷನ್ ಸಿಂಧೂರ ಅಲ್ಲಿಯೂ ಆಯಿತು, ನಿನ್ನೆ ಗ್ರೌಂಡ್ ಅಲ್ಲಿಯೂ ಆಯಿತು. ಫಲಿತಾಂಶ ಸೇಮ್, ರಿಸಲ್ಟ್ ಒಂದೇ. ಅದೇನು? ಭಾರತಕ್ಕೆ ದಿಗ್ವಿಜಯ. ಭಾರತಕ್ಕೆ ದಿಗ್ವಿಜಯ ಆಪರೇಷನ್ ಸಿಂಧೂರದ ಮೂಲಕ. ಎರಡೂ ಕಡೆ ಗ್ರೌಂಡ್ ಅಲ್ಲೂ ಹುಡುಕ್ ಹೊಡೆದ್ರಿ, ನಾವು ಹುಡುಕ್ ಹೊಡೆದ್ವಿ. ಫಲಿತಾಂಶ ಭಾರತದ ದಿಗ್ವಿಜಯ ಅಂತ ಹೇಳಿದ್ದಾರೆ. ಭಾರತಕ್ಕೆ ಜಯ ಲಭಿಸಿದೆ. ನಮ್ಮ ಕ್ರಿಕೆಟಿಗರಿಗೆ ಅಭಿನಂದನೆಗಳು, ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ನಿನ್ನೆ ಎಲ್ಲ ಆಟಗಾರರನ್ನ ಅಭಿನಂದಿಸಿದ್ದಾರೆ. ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ನಡೆದಿದ್ದಂತ ಆಪರೇಷನ್ ಸಿಂಧೂರ, ಆಪರೇಷನ್ ಸಿಂಧೂರದ ಬಳಿಕ ಪ್ರತಿ ವಿಚಾರದಲ್ಲಿಯೂ ಕೂಡ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡುವ ಕೆಲಸ ಆಗ್ತಾ ಇದೆ. ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಯಾವ ರೀತಿ ಬಗ್ಗು ಬಡಿಯುವ ಕೆಲಸ ಆಯಿತು, ಆಪರೇಷನ್ ಸಿಂಧೂರದ ಮೂಲಕ ನುಗ್ಗಿ ಹೊಡೆಯುವ ಕೆಲಸ, ಲಾಹೋರ್ ವರೆಗೂ ಹೋಗಿ ಹೊಡೆದು ಬಂದ್ವಿ. ಎಲ್ಲೆಲ್ಲಿ ಈ ಉಗ್ರರು ಅಡಗಿದ್ದಾರೆ ಅವರೆಲ್ಲರೂ ಮಟಾಶ್. ಅದೇ ಉಗ್ರ ನಾಯಕರುಗಳು ಪಾಕಿಸ್ತಾನದ ಓಪನ್ ಸ್ಟೇಜ್ ಅಲ್ಲಿ ಹೇಳ್ಕೊಳ್ತಾ ಇದ್ದಾರೆ, ನಮ್ಮ ಉಗ್ರ ನಾಯಕರನ್ನು ನಾವು ಕಳ್ಕೊಂಡ್ಬಿಟ್ವಿ ಅಂತ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾರೆ. ನಿನ್ನೆಯೂ ಕೂಡ ಅದೇ ಆಯಿತು. ನಿನ್ನೆಯೂ ಕೂಡ ಅದೇ ರೀತಿಯ ಘಟನೆ ಸಂಭವಿಸಿತು. ಆಪರೇಷನ್ ತಿಲಕ್ ಮೂಲಕ ಪಾಕಿಸ್ತಾನ್ ಬರ್ಬಾದ್, ಪಾಕಿಸ್ತಾನ್ ಮಟಾಶ್. ಪಾಕಿಸ್ತಾನದಲ್ಲಿದ್ದ ಉಗ್ರರ ಅಡುಗುದಾಣ ಸಿಂಧೂರ ಮೂಲಕ ಧ್ವಂಸ ಆದ್ರೆ, ನಿನ್ನೆ ಆಪರೇಷನ್ ತಿಲಕದ ಮೂಲಕ ಪಾಕಿಸ್ತಾನ್ ಪಟಪಟ ಅಂತ ಹೇಳಿ ಬಾರಿಸ್ಬಿಟ್ರು. ಎರಡು ಕಡೆನೂ ಕೂಡ ನಿನ್ನೆ ಯಾವ ರೀತಿ ಮ್ಯಾಚ್ ನಡೆಯಿತು ಅಂತಂದ್ರೆ ಆಲ್ರೆಡಿ ಎಲ್ಲರೂ ಕನ್ಕ್ಲೂಷನ್ ಬಂದ್ಬಿಟ್ಟಿದ್ರು. ಪಾಕಿಸ್ತಾನದವ್ರು ಏನು ತಿಪ್ಪರ್ಲಾಗ ಹಾಕಿದ್ರು ಕೂಡ ಗೆಲುವು ನಮ್ಮದೇ, ಸೆಲೆಬ್ರೇಷನ್ಗಾಗಿ ಕಾಯ್ತಾ ಇದೀವಿ ಅಂತ ಹೇಳಿ. ಸಹಜವಾಗಿ ಎಲ್ಲರಿಗೂ ಕೂಡ ಡಬಲ್ ಖುಷಿಯಾಗಿದೆ. ಪ್ರಧಾನಿ ಮೋದಿ ಅವರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದರು. ಪಾಕಿಸ್ತಾನವನ್ನ ಬಗ್ಗು ಬಡಿದ ಬೆನ್ನಲ್ಲೇ ಪ್ರಧಾನಿ ಮೋದಿ ಅವರು ಸಂತಸವನ್ನ ವ್ಯಕ್ತಪಡಿಸಿ ಒಂದು ಸಂದೇಶವನ್ನ ತಮ್ಮದೇ ಶೈಲಿಯಲ್ಲಿ ರವಾನೆ ಮಾಡಿದರು. ಆಟದ ಕ್ಷೇತ್ರದಲ್ಲಿಯೂ ಕೂಡ ಆಪರೇಷನ್ ಸಿಂಧೂರ ನಡೆದಿದೆ. ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿರುವ ಉಗ್ರರ ಅಡಗು ತಾಣಗಳ ಮೇಲೆ ನಮ್ಮ ಇಂಡಿಯನ್ ಆರ್ಮಿ ಹೀರೋಸ್ ಅಟ್ಯಾಕ್ ಮಾಡಿ ಅವರ ಹುಟ್ಟಡಗಿಸುವಂತ ಕೆಲಸವನ್ನ ಮಾಡಿದರು. ಆಪರೇಷನ್ ಸಿಂಧೂರ ಅಲ್ಲಿ ಮಾತ್ರ ಅಲ್ಲ, ಗ್ರೌಂಡ್ ಅಲ್ಲೂ ನಡೆದಿದೆ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರದ ಮೂಲಕ ನಿನ್ನೆ ಪಾಕಿಸ್ತಾನಕ್ಕೆ ಅಗೇನ್ ತಕ್ಕ ಉತ್ತರವನ್ನ ಕೊಡುವ ಕೆಲಸ ಆಗಿದೆ. ಅಲ್ಲಿ ಆಪರೇಷನ್ ಸಿಂಧೂರ, ಇಲ್ಲಿ ಆಪರೇಷನ್ ತಿಲಕ. ಆಟದ ಕ್ಷೇತ್ರದಲ್ಲಿ ಆಪರೇಷನ್ ಸಿಂಧೂರ ಒಳ್ಳೆ ಉತ್ತರವನ್ನೇ ಕೊಟ್ಟಿದೆ. ಮೈದಾನದಲ್ಲೂ ಕೂಡ ಆಪರೇಷನ್ ಸಿಂಧೂರ ನಡೆದಿದೆ ಅಂತ
ನಿನ್ನೆಯ ಈ ಫೈನಲ್ ಮ್ಯಾಚ್ ಅನ್ನ ಹಾಡಿ ಹೊಗಳಿದ್ದಾರೆ, ಬಣ್ಣಿಸಿದ್ದಾರೆ ಪ್ರಧಾನಿ ಮೋದಿ ಅವರು. ನಿನ್ನೆಯ ಈ ಕುರುಕ್ಷೇತ್ರವನ್ನ ಆಪರೇಷನ್ ಸಿಂಧೂರಕ್ಕೆ ಪ್ರಧಾನಿ ಮೋದಿ ಅವರು ಹೋಲಿಸಿ, ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ಶತ್ರುಗಳಿಗೆ, ಉಗ್ರರಿಗೆ ಯಾವ ರೀತಿಯ ಉತ್ತರವನ್ನ ಕೊಟ್ಟಿದ್ವೋ, ನಿನ್ನೆ ಕ್ರೀಡಾ ಕ್ಷೇತ್ರದಲ್ಲಿಯೂ ಕೂಡ, ಗ್ರೌಂಡ್ ಅಲ್ಲಿಯೂ ಕೂಡ ನಮ್ಮ ಭಾರತೀಯ ಕ್ರಿಕೆಟ್ ಆಟಗಾರರು ಅದೇ ರೀತಿಯ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪ್ರಧಾನಿ ಮೋದಿ ಅವರು ನಿನ್ನೆ ಪಾಸ್ ಮಾಡಿದ್ದಾರೆ. ಟೀಂ ಇಂಡಿಯಾಕ್ಕೆ ತಮ್ಮದೇ ಶೈಲಿಯಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ ಅವರು. ಆಪರೇಷನ್ ಸಿಂಧೂರ ಅಲ್ಲಿಯೂ ಆಯಿತು, ನಿನ್ನೆ ಗ್ರೌಂಡ್ ಅಲ್ಲಿಯೂ ಆಯಿತು, ಫಲಿತಾಂಶ ಸೇಮ್, ರಿಸಲ್ಟ್ ಒಂದೇ. ಅದೇನು? ಭಾರತಕ್ಕೆ ದಿಗ್ವಿಜಯ. ಭಾರತಕ್ಕೆ ದಿಗ್ವಿಜಯ ಆಪರೇಷನ್ ಸಿಂಧೂರದ ಮೂಲಕ. ಎರಡೂ ಕಡೆ ಗ್ರೌಂಡ್ ಅಲ್ಲೂ ಹುಡುಕ್ ಹೊಡೆದ್ರಿ, ನಾವು ಹುಡುಕ್ ಹೊಡೆದ್ವಿ. ಫಲಿತಾಂಶ ಭಾರತದ ದಿಗ್ವಿಜಯ ಅಂತ ಹೇಳಿದ್ದಾರೆ. ಭಾರತಕ್ಕೆ ಜಯ ಲಭಿಸಿದೆ. ನಮ್ಮ ಕ್ರಿಕೆಟಿಗರಿಗೆ ಅಭಿನಂದನೆಗಳು, ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ನಿನ್ನೆ ಎಲ್ಲ ಆಟಗಾರರನ್ನ ಅಭಿನಂದಿಸಿದ್ದಾರೆ. ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ನಡೆದಿದ್ದಂತ ಆಪರೇಷನ್ ಸಿಂಧೂರ, ಆಪರೇಷನ್ ಸಿಂಧೂರದ ಬಳಿಕ ಪ್ರತಿ ವಿಚಾರದಲ್ಲಿಯೂ ಕೂಡ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡುವ ಕೆಲಸ ಆಗ್ತಾ ಇದೆ. ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಯಾವ ರೀತಿ ಬಗ್ಗು ಬಡಿಯುವ ಕೆಲಸ ಆಯಿತು, ಆಪರೇಷನ್ ಸಿಂಧೂರದ ಮೂಲಕ ನುಗ್ಗಿ ಹೊಡೆಯುವ ಕೆಲಸ, ಲಾಹೋರ್ವರೆಗೂ ಹೋಗಿ ಹೊಡೆದು ಬಂದ್ವಿ. ಎಲ್ಲೆಲ್ಲಿ ಈ ಉಗ್ರರು ಅಡಗಿದ್ದಾರೆ ಅವರೆಲ್ಲರೂ ಮಟಾಶ್. ಅದೇ ಉಗ್ರ ನಾಯಕರುಗಳು ಪಾಕಿಸ್ತಾನದ ಓಪನ್ ಸ್ಟೇಜ್ ಅಲ್ಲಿ ಹೇಳ್ಕೊಳ್ತಾ ಇದ್ದಾರೆ, ನಮ್ಮ ಉಗ್ರ ನಾಯಕರನ್ನು ನಾವು ಕಳ್ಕೊಂಡ್ಬಿಟ್ವಿ ಅಂತ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾರೆ. ನಿನ್ನೆಯೂ ಕೂಡ ಅದೇ ಆಯಿತು. ನಿನ್ನೆಯೂ ಕೂಡ ಅದೇ ರೀತಿಯ ಘಟನೆ ಸಂಭವಿಸಿತು. ಆಪರೇಷನ್ ತಿಲಕ್ ಮೂಲಕ ಪಾಕಿಸ್ತಾನ್ ಬರ್ಬಾದ್, ಪಾಕಿಸ್ತಾನ್ ಮಟಾಶ್. ಪಾಕಿಸ್ತಾನದಲ್ಲಿದ್ದ ಉಗ್ರರ ಅಡುಗುದಾಣ ಸಿಂಧೂರ ಮೂಲಕ ಧ್ವಂಸ ಆದ್ರೆ, ನಿನ್ನೆ ಆಪರೇಷನ್ ತಿಲಕದ ಮೂಲಕ ಪಾಕಿಸ್ತಾನ್ ಪಟಪಟ ಅಂತ ಹೇಳಿ ಬಾರಿಸ್ಬಿಟ್ರು. ಎರಡು ಕಡೆನೂ ಕೂಡ ನಿನ್ನೆ ಯಾವ ರೀತಿ ಮ್ಯಾಚ್ ನಡೆಯಿತು ಅಂತಂದ್ರೆ, ಆಲ್ರೆಡಿ ಎಲ್ಲರೂ ಕನ್ಕ್ಲೂಷನ್ ಬಂದ್ಬಿಟ್ಟಿದ್ರು. ಪಾಕಿಸ್ತಾನದವ್ರು ಏನು ತಿಪ್ಪರ್ಲಾಗ ಹಾಕಿದ್ರು ಕೂಡ ಗೆಲುವು ನಮ್ಮದೇ, ಸೆಲೆಬ್ರೇಷನ್ಗಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳಿ. ಸಹಜವಾಗಿ ಎಲ್ಲರಿಗೂ ಕೂಡ ಡಬಲ್ ಖುಷಿಯಾಗಿದೆ. ಪ್ರಧಾನಿ ಮೋದಿ ಅವರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದರು. ಪಾಕಿಸ್ತಾನವನ್ನ ಬಗ್ಗು ಬಡಿದ ಬೆನ್ನಲ್ಲೇ ಪ್ರಧಾನಿ ಮೋದಿ ಅವರು ಸಂತಸವನ್ನ ವ್ಯಕ್ತಪಡಿಸಿ ಒಂದು ಸಂದೇಶವನ್ನ ತಮ್ಮದೇ ಶೈಲಿಯಲ್ಲಿ ರವಾನೆ ಮಾಡಿದರು. ಆಟದ ಕ್ಷೇತ್ರದಲ್ಲಿಯೂ ಕೂಡ ಆಪರೇಷನ್ ಸಿಂಧೂರ ನಡೆದಿದೆ. ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿರುವ ಉಗ್ರರ ಅಡಗು ತಾಣಗಳ ಮೇಲೆ ನಮ್ಮ ಇಂಡಿಯನ್ ಆರ್ಮಿ ಹೀರೋಸ್ ಅಟ್ಯಾಕ್ ಮಾಡಿ ಅವರ ಹುಟ್ಟಡಗಿಸುವಂತ ಕೆಲಸವನ್ನ ಮಾಡಿದರು. ಆಪರೇಷನ್ ಸಿಂಧೂರ ಅಲ್ಲಿ ಮಾತ್ರ ಅಲ್ಲ, ಗ್ರೌಂಡ್ ಅಲ್ಲೂ ನಡೆದಿದೆ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರದ ಮೂಲಕ ನಿನ್ನೆ ಪಾಕಿಸ್ತಾನಕ್ಕೆ ಅಗೇನ್ ತಕ್ಕ ಉತ್ತರವನ್ನ ಕೊಡುವ ಕೆಲಸ ಆಗಿದೆ. ಅಲ್ಲಿ ಆಪರೇಷನ್ ಸಿಂಧೂರ, ಇಲ್ಲಿ ಆಪರೇಷನ್ ತಿಲಕ. ಆಟದ ಕ್ಷೇತ್ರದಲ್ಲಿ ಆಪರೇಷನ್ ಸಿಂಧೂರ ಒಳ್ಳೆ ಉತ್ತರವನ್ನೇ ಕೊಟ್ಟಿದೆ. ಮೈದಾನದಲ್ಲೂ ಕೂಡ ಆಪರೇಷನ್ ಸಿಂಧೂರ ನಡೆದಿದೆ ಅಂತ ನಿನ್ನೆಯ ಈ ಫೈನಲ್ ಮ್ಯಾಚ್ ಅನ್ನ ಹಾಡಿ ಹೊಗಳಿದ್ದಾರೆ, ಬಣ್ಣಿಸಿದ್ದಾರೆ ಪ್ರಧಾನಿ ಮೋದಿ ಅವರು. ನಿನ್ನೆಯ ಈ ಕುರುಕ್ಷೇತ್ರವನ್ನ ಆಪರೇಷನ್ ಸಿಂಧೂರಕ್ಕೆ ಪ್ರಧಾನಿ ಮೋದಿ ಅವರು ಹೋಲಿಸಿ, ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ಶತ್ರುಗಳಿಗೆ, ಉಗ್ರರಿಗೆ ಯಾವ ರೀತಿಯ ಉತ್ತರವನ್ನ ಕೊಟ್ಟಿದ್ವೋ, ನಿನ್ನೆ ಕ್ರೀಡಾ ಕ್ಷೇತ್ರದಲ್ಲಿಯೂ ಕೂಡ, ಗ್ರೌಂಡ್ ಅಲ್ಲಿಯೂ ಕೂಡ ನಮ್ಮ ಭಾರತೀಯ ಕ್ರಿಕೆಟ್ ಆಟಗಾರರು ಅದೇ ರೀತಿಯ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪ್ರಧಾನಿ ಮೋದಿ ಅವರು ನಿನ್ನೆ ಪಾಸ್ ಮಾಡಿದ್ದಾರೆ. ಟೀಂ ಇಂಡಿಯಾಕ್ಕೆ ತಮ್ಮದೇ ಶೈಲಿಯಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ ಅವರು. ಆಪರೇಷನ್ ಸಿಂಧೂರ ಅಲ್ಲಿಯೂ ಆಯಿತು, ನಿನ್ನೆ ಗ್ರೌಂಡ್ ಅಲ್ಲಿಯೂ ಆಯಿತು, ಫಲಿತಾಂಶ ಸೇಮ್, ರಿಸಲ್ಟ್ ಒಂದೇ. ಅದೇನು? ಭಾರತಕ್ಕೆ ದಿಗ್ವಿಜಯ. ಭಾರತಕ್ಕೆ ದಿಗ್ವಿಜಯ ಆಪರೇಷನ್ ಸಿಂಧೂರದ ಮೂಲಕ. ಎರಡೂ ಕಡೆ ಗ್ರೌಂಡ್ ಅಲ್ಲೂ ಹುಡುಕ್ ಹೊಡೆದ್ರಿ, ನಾವು ಹುಡುಕ್ ಹೊಡೆದ್ವಿ. ಫಲಿತಾಂಶ ಭಾರತದ ದಿಗ್ವಿಜಯ ಅಂತ ಹೇಳಿದ್ದಾರೆ. ಭಾರತಕ್ಕೆ ಜಯ ಲಭಿಸಿದೆ. ನಮ್ಮ ಕ್ರಿಕೆಟಿಗರಿಗೆ ಅಭಿನಂದನೆಗಳು, ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿ
ಪ್ರಧಾನಿ ಮೋದಿ ಅವರು ನಿನ್ನೆ ಎಲ್ಲ ಆಟಗಾರರನ್ನ ಅಭಿನಂದಿಸಿದ್ದಾರೆ. ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ನಡೆದಿದ್ದಂತ ಆಪರೇಷನ್ ಸಿಂಧೂರದ ಬಳಿಕ ಪ್ರತಿ ವಿಚಾರದಲ್ಲಿಯೂ ಕೂಡ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡುವ ಕೆಲಸ ಆಗ್ತಾ ಇದೆ. ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಯಾವ ರೀತಿ ಬಗ್ಗು ಬಡಿಯುವ ಕೆಲಸ ಆಯಿತು, ಆಪರೇಷನ್ ಸಿಂಧೂರದ ಮೂಲಕ ನುಗ್ಗಿ ಹೊಡೆಯುವ ಕೆಲಸ, ಲಾಹೋರ್ವರೆಗೂ ಹೋಗಿ ಹೊಡೆದು ಬಂದ್ವಿ. ಎಲ್ಲೆಲ್ಲಿ ಈ ಉಗ್ರರು ಅಡಗಿದ್ದಾರೆ ಅವರೆಲ್ಲರೂ ಮಟಾಶ್. ಅದೇ ಉಗ್ರ ನಾಯಕರುಗಳು ಪಾಕಿಸ್ತಾನದ ಓಪನ್ ಸ್ಟೇಜ್ ಅಲ್ಲಿ ಹೇಳ್ಕೊಳ್ತಾ ಇದ್ದಾರೆ, ನಮ್ಮ ಉಗ್ರ ನಾಯಕರನ್ನು ನಾವು ಕಳ್ಕೊಂಡ್ಬಿಟ್ವಿ ಅಂತ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾರೆ. ನಿನ್ನೆಯೂ ಕೂಡ ಅದೇ ಆಯ್ತು. ನಿನ್ನೆಯೂ ಕೂಡ ಅದೇ ರೀತಿಯ ಘಟನೆ ಸಂಭವಿಸಿತು. ಆಪರೇಷನ್ ತಿಲಕ್ ಮೂಲಕ ಪಾಕಿಸ್ತಾನ್ ಬರ್ಬಾದ್, ಪಾಕಿಸ್ತಾನ್ ಮಟಾಶ್. ಪಾಕಿಸ್ತಾನದಲ್ಲಿದ್ದ ಉಗ್ರರ ಅಡುಗುದಾಣ ಸಿಂಧೂರ ಮೂಲಕ ಧ್ವಂಸ ಆದ್ರೆ, ನಿನ್ನೆ ಆಪರೇಷನ್ ತಿಲಕದ ಮೂಲಕ ಪಾಕಿಸ್ತಾನ್ ಪಟಪಟ ಅಂತ ಹೇಳಿ ಬಾರಿಸ್ಬಿಟ್ರು. ಎರಡು ಕಡೆನೂ ಕೂಡ